ಬಿ.ಎಸ್. ಯಡಿಯೂರಪ್ಪನವರ ಈ ಒಂದು ವೈಭವ ಪ್ರೇರಿತವಾದಂಥ ಒಂದು 50 ವರ್ಷಗಳ ಅವರು ಏನು ಕೊಡುಗೆ ಇದೆ ರಾಜಕೀಯ ಕ್ಷೇತ್ರದಲ್ಲಿ, ದಣಿವಾರದ ಒಂದು ಜೀವನ, ಲಕ್ಷಾಂತರ ಕೋಟ್ಯಾಂತರ ಕರ್ನಾಟಕದ ಕಾರ್ಯಕರ್ತರಿಗೆ ಪ್ರೇರಣೆ ಬಿ.ಎಸ್. ಯಡಿಯೂರಪ್ಪನವರು. ಅವರ ಒಂದು 50 ವರ್ಷದ ಬಿ.ಎಸ್. ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಇದೇ 9ನೇ ತಾರೀಕು ನಾವು ಚಿತ್ರದುರ್ಗದಲ್ಲಿ ಏನು ಮಾಡಲು ಉದ್ದೇಶ, ಈಗಾಗಲೇ ಸಮಾರೋಪಾದಿಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 8 ಲಕ್ಷದಿಂದ 10 ಲಕ್ಷ ಜನ ಸೇರ್ಬೇಕನ್ನೋ ಒಂದು ಗುರಿ ಇಟ್ಕೊಂಡು ಇವತ್ತು ಇದು ಪಕ್ಷಾತೀತವಾಗಿ ಮಾಡ್ತಾ ಇರುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನಮ್ಮೆಲ್ಲ ಆದ್ಯ ಕರ್ತವ್ಯ ಕೂಡ ಕಾರ್ಯಕರ್ತರಿಗೆ ಒಂದು ಪ್ರೇರಣಾದಾಯಕ ಅಂತ ಮತ್ತೆ ಪುಷ್ಟಿ ನೀಡುವಂತ ಕಾರ್ಯಕ್ರಮ ಆಗ್ಬೇಕು. ಆ ದಿಸೆಯಲ್ಲಿ ಈಗಾಗಲೇ ನಾವು ಕಳೆದ ಭಾನುವಾರ ಅಲ್ಲಿ ಪೂರ್ವಭಾವಿ ಸಭೆ ಮತ್ತೆ ಗುದ್ದಿ ಪೂಜೆ ಆಯಿತು. ಈಗಾಗಲೇ ನೀವು ಕೆಲವೊಂದು ಮಾಧ್ಯಮಗಳಲ್ಲಿ ತಾವು ನೋಡಿರ್ತೀರಿ, ಸೋಷಿಯಲ್ ಮೀಡಿಯಾ ಕೂಡ ನೋಡಿರ್ತೀರಿ, ಸಾಕಷ್ಟು ಕಾರ್ಯಕ್ರಮಗಳು ಅದನ್ನ ಪೂರ್ವ ಸಿದ್ಧತೆ ಆಗಿದೆ. ಆ ಒಂದು ಕಾರ್ಯಕ್ರಮದ ಕೋಲಾರ ಜಿಲ್ಲೆಯ ಪೂರ್ವ ಸಿದ್ಧತಾ ಸಭೆ ಇದು. ಆ ಕಾರಣಕ್ಕೆ ನಮ್ಮ ಎಲ್ಲರ ನಾಯಕರು, ವಿಧಾನ ಪರಿಷತ್ನ ಸದಸ್ಯರು, MD ಲಕ್ಷ್ಮಣ್ ಸರ್ ಅವರು ಬಂದಿದ್ದಾರೆ. ಏನು ಇವತ್ತು ಈ ಮಾಧ್ಯಮ ಪತ್ರಿಕಾಗೋಷ್ಠಿನ ಉದ್ದೇಶಿಸಿ ಮಾತಾಡ್ತಾರೆ, ತಾವೆಲ್ಲ ಅದನ್ನ ಆಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಅಭೂತಪೂರ್ವದಂತ ಪ್ರಚಾರ ಕೊಡಬೇಕು. ಈ ಹಿಂದೆನೂ ನಮ್ಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ತಾವು ಪ್ರಚಾರ ಕೊಟ್ಟು ತಮ್ಮ ಮಾಧ್ಯಮದಲ್ಲಿ ಕಟ್ಟಿಸಿ ನಮ್ಮ ಕಾರ್ಯಕ್ರಮಗಳ ಯಶಸ್ವಿ ಮಾಡಲು ತಾವು ಸಹಕಾರ ಕೊಟ್ಟಿದ್ರಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು. ಈ ಮಾಧ್ಯಮ ಗೋಷ್ಠಿಯನ್ನ ಲಕ್ಷ್ಮೀನಾರಾಯಣ ಸಾಹೇಬ್ ತಗೋಬೇಕಂತ ಅವ್ರನ್ನ ಮನವಿ ಮಾಡ್ತಾ ಇದ್ವಿ. ದಕ್ಷಿಣ ಭಾಗದ ಸಂಘಟನೆಯ ವಿಷಯದಲ್ಲಿ ಸಂಘ ಪರಿವಾರದ ಮೂಲಕ ಹೆಜ್ಜೆ ಇಟ್ಟು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಇವತ್ತಿನವರೆಗೆ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕನಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಉಪಮುಖ್ಯಮಂತ್ರಿಗಳಾಗಿ, 4 ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅಜಾತ ಶತ್ರು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 7 ಕೋಟಿ ಜನರ ಒಂದು ಪ್ರೀತಿ ಪಾತ್ರದಿಂದ ಇರತಕ್ಕಂಥ ಒಬ್ಬ ಮೊಟ್ಟ ಮೊದಲ ಬಾರಿಗೆ ಕೃಷಿ ಬಜೆಟ್ನ ತಂದಂಥ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪ ಅಂತಕ್ಕಂಥ ಮಾತನ್ನ ಜನ ಮಾತನಾಡ್ತಾರೋ ಹಾಗೆ ಇವತ್ತು ಮೇ 9ಕ್ಕೆ ಅವರು ರಾಜಕೀಯ ಪ್ರವೇಶವನ್ನು ಮಾಡಿ 50 ವರ್ಷ ಕಳೆಯಿತು ಬಂಧುಗಳು. ಆ ಹಿನ್ನೆಲೆಯಲ್ಲಿ ಇವತ್ತೇನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಮನೆಯಲ್ಲಿ ಕೂರದೆ ಪಕ್ಷವನ್ನು ನಂಬಿರ್ತಕ್ಕಂಥ 2ನೇ ಹಂತ 3ನೇ ಹಂತದ ಕಾರ್ಯಕರ್ತನ ಮೇಲೆ ಗೆಲ್ತಕ್ಕಂಥ ಕೆಲಸವನ್ನ ಮತ್ತೊಮ್ಮೆ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹಿನ್ನೆಲೆಯಲ್ಲಿ 2028ರ ಒಂದು ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗಾಗಲೇ ಚಿಂತನೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುವಂಥ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಟ್ಟಕಡೆಯ ಬೂತ್ನಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ಸೇರಿ ಒಂದು ಚಿಂತನೆಯನ್ನು ಮಾಡುವ ಮೂಲಕ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ಮಂಡಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಬೂತ್ ಮಟ್ಟದ ಕಾರ್ಯಕರ್ತರು ಚಿಂತನೆ ಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರು 50 ವರ್ಷ ತುಂಬಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತಕ್ಕಂಥ ಚಿಂತನೆ ಮಾಡಿದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಒಪ್ಪಲಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ನಾನು ತಯಾರಿಲ್ಲ, ಬೇಡ ಅಂತಕ್ಕಂಥ ಮಾತನ್ನ ಸುಮಾರು 5-6 ಬಾರಿ ಬೇಡ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೂಡ ಅಡಬಿಡದ ವಿಕ್ರಮ್ನಂತೆ ನಾವೆಲ್ಲರೂ ಸೇರಿ ಕೊನೆಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ 50 ವರ್ಷ ತುಂಬಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ 2ನೇ ಹಂತದ ಕಾರ್ಯಕರ್ತರು ಮತ್ತೊಮ್ಮೆ ನಿಮ್ಮ ಜೊತೆನಲ್ಲಿ ಹೋರಾಟದ ಮೂಲಕ ಬಂದಂಥ ತಾವು
ಹರಿಜನ ಗಿರಿಜನ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಜಾತಿ ಮತ ಪಂಥ ಪಂಗಡವನ್ನು ನೋಡ್ದಲೆ ಪಕ್ಷರಹಿತವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರೂ ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಷ್ಟೇ ಅಲ್ಲ, JDS ಕಾರ್ಯಕರ್ತರಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರಿರ್ಬೋದು, ಬಹುತೇಕ ಹಿರಿಯರು ಒಂದು ಸಲಹೆ ಕೊಟ್ಟ ವ್ಯವಸ್ಥೆ ಮೂಲಕ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಅಭಿಮಾನೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತಕ್ಕಂಥ ಚಿಂತನೆಯಿಂದ, ಸನ್ಮಾನ ಬೇಡ ಅಭಿಮಾನೋತ್ಸವ ಅಂತಕ್ಕಂಥ ಒಂದು ಆ ವ್ಯವಸ್ಥೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ನಾವು ಸಭೆ ಮಾಡಿ ಅವ್ರಿಗೂ ಕೂಡ ನಾವು ಸಭೆ ಮಾಡಿ ಸಾವಿರಾರು ಜನರ ಒಂದು ಸಭೆಯ ಮೂಲಕ ಅವ್ರನ್ನ ಮನವಿ ಮಾಡಿಕೊಂಡ್ರು ಕೂಡ ಅವ್ರು ಅವತ್ತು ಕೂಡ ಒಪ್ಪಲಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರಲ್ಲಿ ಮಾಡ್ತಕ್ಕಂಥದ್ದು ಬೇಡ, ಯಾಕೆಂದ್ರೆ ಕೇಂದ್ರ ಸರ್ಕಾರದಲ್ಲಿ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, ಸಂಘ ಪರಿವಾರದ ಹಿರಿಯರ ನೇತೃತ್ವದಲ್ಲಿ ನಾವು ಹೋಗ್ಬೇಕಾಗಿರ್ತಕ್ಕಂಥ ಚಿಂತನೆಯಲ್ಲಿ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಅಭಿಮಾನೋತ್ಸವ ಬೇಡ ಅಂತಕ್ಕಂಥ ಮಾತನ್ನು ಹೇಳಿದಾಗ ಖಂಡಿತವಾಗಿ ಕೂಡ ನಾವು ಆಟ ಬಿಡದೆ ಒಬ್ಬ ತನಕ ಬೆಳಗ್ಗೆ ಹೋದಂಥವ್ರು ಸಂಜೆವರೆಗೂ ಕೂಡ ಅವರ ಮನಸ್ಸನ್ನು ಒಲಿಸಿ ಕೇವಲ ನಿಮಗೋಸ್ಕರ ಅಭಿಮಾನೋತ್ಸವ ಮಾಡ್ತಾ ಇಲ್ಲ, ಎರಡನೇ ಹಂತದ ಕಾರ್ಯಕರ್ತರು ಬೆಳಿಬೇಕು, ಅವರು ಕೂಡ ನಾಯಕರಾಗಿ ಹೊರಹೊಮ್ಮಬೇಕು. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ನಗರ ಪಾಲಿಕೆಗಳಿರ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಏನಿವತ್ತು ಕಾಂಗ್ರೆಸ್ ಪಕ್ಷ ಒಂದು ದುಷ್ಟ ವ್ಯವಹಾರದ ಮೂಲಕ ಇವತ್ತು ಅನೀತಿ ಅನಾಚಾರವನ್ನ ಕಳೆದ 3 ವರ್ಷದಿಂದ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇಸರ ತಂದಿರತಕ್ಕಂಥದ್ದು. ಆ ದೃಷ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅನೇಕ ಹಿರಿಯ ಮುಖಂಡರು ಮಾತನಾಡ್ತಾ ಇದ್ದಾರೆ, ನೀವು ಇಮ್ಮಡಿಯಾಗಿ ಏನಾದರೂ ಕೂಡ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ. ಆ ಹಿನ್ನೆಲೆಯಲ್ಲಿ ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ತಾವು ಕೇಳ್ಬೋದು, ಯಾತಕ್ಕೋಸ್ಕರ ಚಿತ್ರದುರ್ಗ ಆಯ್ಕೆ ಮಾಡ್ಕೊಂಡಿದ್ದೀರಿ, ಬೆಂಗಳೂರು ಮಹಾನಗರದಲ್ಲಿ ಮಾಡ್ಬೋದಾಗಿತ್ತಲ್ಲ ಅಂತಕ್ಕಂಥ ಮಾತನ್ನ ನಾನು ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುವಂಥ ಕಾಲದಲ್ಲಿ ಮಾಧ್ಯಮ ಸ್ನೇಹಿತರು ಕೇಳಿರ್ತಕ್ಕಂಥದ್ದು. ಬಂಧುಗಳೇ, ಚಿತ್ರದುರ್ಗ ಆ ಭಾಗದಿಂದ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಹತ್ರ ಆಗ್ತಕ್ಕಂಥದ್ದು. ಈ ಭಾಗದಲ್ಲಿ ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ, ಕೋಲಾರ, ಇವು ಯಾವುದೇ ಜಿಲ್ಲೆಗಳಿರ್ಬೋದು ಸೆಂಟರ್ ಆಗ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 20 ಕೂಡ ಹೆಚ್ಚಿಗೆ ಪಕ್ಷಾತೀತವಾಗಿರ್ತಕ್ಕಂಥ ಮಠಾಧೀಶಗಳು ಇರ್ತಕ್ಕಂಥ ಒಂದು ಜಿಲ್ಲೆ. ಆ ಹಿನ್ನೆಲೆಯಲ್ಲಿ ನಾವು ಚಿತ್ರದುರ್ಗವನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ರಾಜ್ಯದ ಮಧ್ಯಭಾಗದಲ್ಲಿ ಮಾಡಿದಾಗ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ ಈ ಭಾವನೆ ಯಾವುದೇ ಕಾರಣಕ್ಕೂ ಕೂಡ ಇರೋಲ್ಲ ಅಂತಕ್ಕಂಥ ಮಾತನ್ನ ಅರ್ಥ ಇವತ್ತು ಮೇ 9ನೇ ತಾರೀಕಿಗೆ ಏನು ಚಿತ್ರದುರ್ಗದಲ್ಲಿ ನಮ್ಮ ಮಠಾಧೀಶ ಆಗಿರ್ತಕ್ಕಂಥ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಒಂದು ಆಶ್ರಮದ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸುಮಾರು 100 ಎಕರೆ ಜಾಗದಲ್ಲಿ ಈಗಾಗಲೇ ಬಂದಂತ ನಮ್ಮ ಏನು ಅಭಿಮಾನಿಗಳಿಗೆ ಅಲ್ಲಿ ಜಾಗ ಮಾಡ್ತಕ್ಕಂಥದ್ದು, ಊಟದ ವ್ಯವಸ್ಥೆ ಇರ್ಬೋದು, ಬಂದಂತರಿಗೆ ಉಳ್ಕೊಳ್ಳಿಕ್ಕೆ ಎಲ್ಲ ವಸತಿಗಳನ್ನು ಕೂಡ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಸುಮಾರು 50ಕ್ಕೂ ಕೂಡ ಹೆಚ್ಚು ಮಠಾಧೀಶರು ಚಿತ್ರದುರ್ಗ ಸೇರಿ ಈಗಾಗಲೇ ಕೆಲಸವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಮೇ 9ನೇ ತಾರೀಕು ನಡೀತಕ್ಕಂಥ ಅಭಿಮಾನೋತ್ಸವ 2 ದಿನಗಳ ಕಾರ್ಯಕ್ರಮ ಇದ್ರೂ ಕೂಡ 8ನೇ ತಾರೀಕು ಮಧ್ಯಾಹ್ನ ಸನ್ಮಾನ್ಯ BS ಯಡಿಯೂರಪ್ಪನವರ ಏನು ಒಂದು ಸ್ವಾಗತ ಕೋರ್ಲಿ ಈ ತರ ನಮ್ಮ ಅಭಿಮಾನಿಗಳು ಎಲ್ಲರೂ ಸೇರಿ ಅವ್ರನ್ನ ಸ್ವಾಗತ ಮಾಡ್ತಕ್ಕಂಥದ್ದು 8ನೇ ತಾರೀಕು ಇರುತ್ತೆ. ಆದ್ರೂ ಕಾರ್ಯಕ್ರಮ 9ನೇ ತಾರೀಕು ಬೆಳಗ್ಗೆ 10:15 ಗಂಟೆಗೆ ನಮ್ಮ ಕೇಂದ್ರ ಸರ್ಕಾರದ ಗೃಹ ಸಚಿವರು ಹಾಗೂ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷದ ಅಭಿಮಾನವನ್ನ ಬಿಟ್ಟು ನಮ್ಮ ಎಲ್ಲ ಕಾರ್ಯಕರ್ತರ ಬಂಧುಗಳು ಕೂಡ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಎಲ್ಲ ಮಠಾಧೀಶರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವಾದದ ಮೂಲಕ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಅಭಿಮಾನೋತ್ಸವ ಕಾರ್ಯಕ್ರಮದ ಮೂಲಕ ಆಶೀರ್ವಾದ ಮಾಡೋದು ಒಂದ್ ಕಡೆ ಆದ್ರೆ, ನಮ್ಮ 2ನೇ ಹಂತದ ಕಾರ್ಯಕರ್ತರನ್ನ ಇನ್ನೂ ಕೂಡ ಅವರಿಗೆ ಹುಮ್ಮಸ್ಸು ಕೊಟ್ಟು ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಅವರಿಗೆ ಬೆಂಬಲವಾಗಿ ಆಗ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅಮಿತ್ ಶಾ ಜಿ ಅವರ ಒಂದು ಪ್ರೋತ್ಸಾಹ ಭಾಷಣ ಇರ್ತಕ್ಕಂಥದ್ದು.
ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ನಾವುಗಳು ಪ್ರವಾಸವನ್ನು ಮಾಡುವ ಮೂಲಕ ಇವತ್ತು ನಮ್ಮ ಕಾರ್ಯಕರ್ತರ ಒಂದು ಚಿಂತನೆಯನ್ನು, ನಾನು ಕೋಲಾರ ಜಿಲ್ಲೆಗೆ ಇವತ್ತು ನಂದು ಮಂಡ್ಯ ಜಿಲ್ಲೆಗಿತ್ತು ಆಕ್ಚುಲಿ, ಇವತ್ತು ನಾನು ಅರ್ಧದಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿ ಬರ್ತಕ್ಕಂಥ ನಾಯಕರು ಅವರು ಬೇರೆ ಕಡೆ ಹೋಗಿರೋದ್ರಿಂದ ಮಧ್ಯದಲ್ಲಿ ಚನ್ನಪಟ್ಟಣ ಹೋಗ್ತಾ ಇದ್ದೆ ನಾನು, ಅದನ್ನು ವಾಪಸ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ಇಲ್ಲಿ ಪ್ರತಿ ಬೂತ್ನಿಂದ, ಯಾಕೆಂದ್ರೆ ನಮ್ಮ ಆಧಾರ ಸ್ತಂಭ ಬೂತ್ನಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರು ಮುಂದಿನ ದಿನಮಾನಗಳಲ್ಲಿ ನಾಯಕರಾಗಿ ಬೆಳೀತಕ್ಕಂಥ ಒಂದು ವ್ಯವಸ್ಥೆಗೆ ಪ್ರತಿ ಬೂತ್ನಿಂದಲೂ ಕೂಡ ಓಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಮ್ಮಲ್ಲಿರ್ತಕ್ಕಂಥ ಮಂಡಲ ಅಧ್ಯಕ್ಷರಿಂದ ಹಿಡಿದು ಪದಾಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಕೂತು ಚರ್ಚೆ ಮಾಡಿ ಉಳಿದಿರ್ತಕ್ಕಂಥ 7-8 ದಿವಸಗಳಲ್ಲಿ ಪ್ರವಾಸ ಮಾಡುವ ಮೂಲಕ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಕನಿಷ್ಠ 10, 15, 20 ಜನ ಓಡಿಸ್ಬೇಕು. ಅದರ ಜೊತೆಗೆ ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬರ್ತಕ್ಕಂಥದ್ದಲ್ಲ, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅನೇಕ, ನಾನು ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಆ ಭಾಗದಲ್ಲಿ ಪ್ರವಾಸ ಮಾಡುವಂತ ಕಾಲದಲ್ಲಿ ಅವರ ಅಭಿಮಾನಿಗಳು ಕೂಡ ಹೇಳ್ತಾರೆ ಖಂಡಿತವಾಗಿ ಕೂಡ ನಾವು ಕೂಡ ಬರ್ತೇವೆ ಅಂತಕ್ಕಂಥದ್ದನ್ನ. ಅವ್ರನ್ನು ವಿಶ್ವಾಸ ತೆಗೆದುಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಖಂಡಿತವಾಗಿ ಕೂಡ ಯಡಿಯೂರಪ್ಪನವರ ಪ್ರೋತ್ಸಾಹದ ಮೂಲಕ ಅಭಿಮಾನೋತ್ಸವ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಪದಾಧಿಕಾರಿಗಳು ಈ ಸಭೆಯನ್ನ ಇವತ್ತು ಮಾಡಿ ನಾಳೆಯಿಂದ ಪ್ರವಾಸ ಮಾಡುವ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮತ್ತು ಬೂತ್ ಮಟ್ಟಕ್ಕೂ ಕೂಡ ಹೋಗಿ ಅವರು ಕಾರ್ಯಕರ್ತನ ಹುರಿದುಂಬಿಸಿ ಹೊರಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನನ್ನ ಕೋರಿಕೆ ಅಷ್ಟೇ, ಕೋಲಾರ ಜಿಲ್ಲೆಯ ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರಿಂದ ಹಿಡಿದು ಯುವಕರು, ಮಾತೆಯರು ಪ್ರೋತ್ಸಾಹ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಆ ಸಭೆಗೆ ಆಗಮಿಸಿ ಯಡಿಯೂರಪ್ಪನವರಿಗೆ ಒಂದು ಆಶೀರ್ವಾದದ ಮೂಲಕ ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 2028ರಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿಯ ಕಮಲದ ಗುರುತಿನ ಧ್ವಜವನ್ನು ಹಾರಿಸಬೇಕು ಅಂತಕ್ಕಂಥ ಒಂದು ಚಿಂತನೆ ಮುಖಾಂತರ ನಾನಿವತ್ತು ಬಂದು ತಮಗೆ ಮಾಹಿತಿ ನೀಡಿದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಹೊರ ಬಂತು ಏನು, ಯಡಿಯೂರಪ್ಪ ಹುಡುಗಿದರೆ ವಿಧಾನಸೌಧ ನಡಗುವುದು ಅಂತಕ್ಕಂಥ ಒಂದು ಸ್ಲೋಗನ್ ಬಂತು. ಆ ಸ್ಲೋಗನ್ ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಲಕ್ಷಾಂತರ ಕಾರ್ಯಕರ್ತರು ಬೆಳೆದು ನಿಂತಿರ್ತಕ್ಕಂಥದ್ದು. ಆ ದೃಷ್ಟಿನಲ್ಲಿ ಅವರ ಒಂದು ಅಭಿಮಾನೋತ್ಸವದ ಮೂಲಕ ನಾವು ಮುಂದಿನ ರಾಜಕಾರಣದ ಕಾಲಿಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯೂ ಕೂಡ ಇರ್ತಕ್ಕಂಥದ್ದು. ಯಾಕೆಂದ್ರೆ ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಆಸಕ್ತಿಯಿಂದ ಹೋಗುವಂತ ಕಾಲದಲ್ಲಿ ಒಬ್ಬ ನಾಯಕ ಬೇಕೇ ಬೇಕಾಗುತ್ತೆ. ಆ ದೃಷ್ಟಿಯಿಂದ ಆ ನಾಯಕರ ಹೆಸರಲ್ಲಿ ಮುಂದೆ ಬೆಳಿಬೇಕು ಅಂತಕ್ಕಂಥ ಒಂದು ಆಸಕ್ತಿಯಿಂದ ಹೊರಟಿರ್ತಕ್ಕಂಥದ್ದು. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒಂದೊಂದ್ಸಲ ಮನಸ್ಸಿಗೆ ಬೇಸರ ಆಗಿರುತ್ತೆ. ಸಂಘಟನಾತ್ಮಕ ತೊಡಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಲ್ಲಿ ಏನಾಗುತ್ತೆ ಅಂತಂದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಒಂದು ವ್ಯವಸ್ಥೆಯನ್ನ ನೋಡಿ ಬೇಸತ್ತು ಇವತ್ತು ಯಾಕೆ ನಾವು ಮನೇಲಿ ಕೂರ್ಬೇಕು ಅಂತ ಹೇಳಿ ಅಂತ ಚಿಂತನೆ ಮುಖಾಂತರ ಎಲ್ಲರೂ ಕೂಡ ಇವತ್ತು ಮೈ ಕೊಡವಿ ಎದ್ದು ನಿಂತಿದ್ದಾರೆ ನಮ್ಮ ಕಾರ್ಯಕರ್ತರು. ಇಲ್ಲ ಇನ್ನು 9ನೇ ತಾರೀಕು ಆದ್ಮೇಲೆ 10ನೇ ತಾರೀಕಿಂದ ನೋಡಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ ಯಾವ ರೀತಿ ಇರುತ್ತೆ ಅಂತಕ್ಕಂಥ